ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಇವತ್ತಿನ ಅಡುಗೆ ಯಾವುದು ಅಂತ ನೋಡೋಣ. ಇಲ್ಲಿ ನಾನು ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿ ಬರುತ್ತೆ. ಒಮ್ಮೆ ಈ ಸ್ಟೈಲಲ್ಲಿ ಮಾಡಿ ನೋಡಿ, ನೀವು ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ 1.5 kg ನಾನು ಚಿಕನ್ ತೊಗೊಂಡಿದ್ದೀನಿ. ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಇಟ್ಕೊಂಡಿದ್ದೀನಿ. ಪ್ಲೇಟಲ್ಲಿ ತೋರಿಸೋ ಸಾಮಗ್ರಿಗಳನ್ನೆಲ್ಲ ನಾವು ಹುರ್ಕೋಬೇಕಾಗುತ್ತೆ. ಧನಿಯಾಕಾಳು, ಬ್ಯಾಡಿಗೆ, ಗುಂಟೂರು, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ನಾವು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಈರುಳ್ಳಿನ ಇಲ್ಲಿ ಚಿಕನ್ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಈರುಳ್ಳಿನ ತೊಗೋಬೇಕಾಗುತ್ತೆ. ನಾನು ಇಲ್ಲಿಂದ 2 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಗಸಗಸೆ, ಮೆಣಸು, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಇದನ್ನು ಹುರ್ಕೋಬೇಕಾಗುತ್ತೆ. ಒಂದು ಅರ್ಧ ಈರುಳ್ಳಿಯಷ್ಟು ನಾನು ಇಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ. ಇದನ್ನು ಹುರ್ಕೊಳೋದು ಬೇಕಾಗಲ್ಲ, ರುಬ್ಕೋಬೇಕಾದ್ರೆ ಜಾರ್ಗೆ ಡೈರೆಕ್ಟ್ ಹಾಕ್ಕೊತೀನಿ. ಇಲ್ಲಿ ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಉಪ್ಪು ಕಾಯಿನ ನಾವು ತುರ್ಕೊಂಡು ಹಾಲನ್ನ ತೆಗೆದಿಟ್ಕೋಬೇಕಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಚಿಕನ್ ಬೇಯಿಸೋದಕ್ಕೋಸ್ಕರ ನಾಟಿ ಕೋಳಿ ಆಗಿರೋದ್ರಿಂದ 2 ಕೂಗನ್ನ ಹಾಕಿಸ್ಕೋಬೇಕಾಗುತ್ತೆ. 2ರಿಂದ 3 ಅಂದರೆ ಕೋಳಿ ಯಾವ ಥರ ಇರುತ್ತೆ ಅದ್ರ ಮೇಲೆ ನಾವು ಕೂಗನ್ನ ಹಾಕಿಸ್ಕೋಬೇಕಾಗುತ್ತೆ. ಒಂದು 2 ಆದರೆ ಸಾಕಾಗುತ್ತೆ. ಯಾಕಂದರೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತೆ ನಾವು ಇನ್ನೊಂದು ವಿಷಲ್ನ ಹಾಕಿಸ್ಕೋಬೇಕು. ಹಾಗಾಗಿ ನಾನಿಲ್ಲಿ 2 ವಿಷಲ್ನ ಹಾಕಿಸ್ಕೊತಾ ಇದ್ದೀನಿ. ಎಳೆ ಕೋಳಿ ಆಗಿರೋದ್ರಿಂದ ಕಡಿಮೆ ವಿಷಲ್ ಹಾಕಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈರುಳ್ಳಿ ಹಾಕ್ಕೊಂಡು ನಾನು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಈರುಳ್ಳಿನ ಹುರ್ಕೋಬೇಕಾಗುತ್ತೆ. ಹಸಿ ವಾಸನೆ ಹೋಗಬೇಕು. ಈ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ ಈ ಸಾಂಬಾರು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಲೇಬೇಕು. ಯಾರೆಲ್ಲ ನನ್ನ ಚಾನಲ್ ಮೊದಲೇ ಬಾರಿಗೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಪಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನನಗೆ ಗೊತ್ತಿರೋ ಅಂಥ ರುಚಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ತುಂಬ ಹಾಕ್ಕೊಳಕ್ಕೆ ಹೋಗಿಬಿಡಿ, ಆಮೇಲೆ ಬೇಕು ಅಂತ ಅಂದರೆ ಹಾಕ್ಕೋಬೋದು. ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನಾವು ಒಂದು 50 ml ಅಂದರೆ ಒಂದು ಅರ್ಧ ಲೋಟದಷ್ಟು ನಾವು ಇಲ್ಲಿ ನೀರು ಹಾಕ್ಕೊಂಡು ಕೂಗಿಸ್ಕೋಬೇಕಾಗುತ್ತೆ. ಒಂದು 2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಮಸಾಲೆ ಹಾಕಿದ್ಮೇಲೂ ಒಂದು ವಿಷಲ್ ಹಾಕಿಸ್ಕೋಬೇಕು. ಹಾಗಾಗಿ ಒಂದು 2 ವಿಷಲ್ ಹಾಕಿಸ್ಕೊಳ್ಳಿ. ಬನ್ನಿ ಮಸಾಲೆನ ಹುರ್ಕೊಳ್ಳೋಣ. ಈಗ ಅಲ್ಲಿ ಕೂಗ್ತಾ ಇರಲಿ, ಅದು ಅಂದರೆ ಕೋಳಿ ಕೂಗೋದೆಲ್ಲ ವಿಷಲ್ ಹಾಕಿಸ್ಕೊಳ್ಳೋಣ ಕುಕ್ಕರ್ದು. ಬನ್ನಿ ಈಗ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಏನು ಈರುಳ್ಳಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು, ಧನಿಯಾ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀವಲ್ಲ, ಇದನ್ನೆಲ್ಲ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ತುಂಬ ಬಾಡಿಸ್ಕೋಬೇಕು ಅಂತ ಏನಿಲ್ಲ, ಒಂದು ಮೀಡಿಯಮ್ ಲೆವೆಲಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫ್ರೈ ಆಗ್ತಾ ಇರಲಿ ಇದು. ಬನ್ನಿ ಕೋಳಿ ಕೂಗ್ತೋ ವಿಷಲ್ ಕೂಗ್ತೋ ನೋಡೋಣ. ಸದ್ಯ ವಿಷಲ್ ಕೂಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಫ್ರೈ ಆದಮೇಲೆ ಇದು ನಾನು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ಪುದೀನ ಸಮೇತ ಹಾಕ್ಕೋಬೋದು. ಅಂದರೆ ಪುದೀನ ತುಂಬ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಒಂದು 10 ಎಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಗಸಗಸೆ, ಚಕ್ಕೆ, ಲವಂಗ, ಮೆಣಸು ಹಾಕೋದನ್ನ ಮರೆತುಬಿಟ್ಟಿದ್ದೀನಿ. ನಾನು ಇವಾಗ ಹಾಕ್ತಾಯಿದ್ದೀನಿ. ಕುಕ್ಕರ್ ಆಫ್ ಮಾಡ್ಕೊಂಡು ಮೇಲೆ ಹಾಕ್ತಾಯಿದ್ದೀನಿ. ಇದು ಇಷ್ಟು ಬಿಸಿಲೇ ಫ್ರೈ ಆಗುತ್ತೆ, ಏನು ಮತ್ತೆ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಮತ್ತು ಹಸಿ ಈರುಳ್ಳಿ ಇದನ್ನು ನಾನು ಹುರ್ಕೊತಾ ಇಲ್ಲ, ಹಾಗೆಯೇ ರುಬ್ಬಿಟ್ಕೊತಾ ಇದ್ದೀನಿ. ತುಂಬ ನೈಸಾಗಿ ನಾವು ಪೇಸ್ಟ್ ಮಾಡಿಟ್ಕೋಬೇಕಾಗತ್ತೆ. ನೋಡಿ, ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಕಾಯಿ ಹಾಲು ಬಂದು ಒಂದು 150 ml 200 ml ಇದೆ. ಅದು ಕುಕ್ಕರ್ದು ಪ್ರೆಷರ್ ಕಮ್ಮಿ ಆಗಿದೆ. ಬನ್ನಿ ಈಗ ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ, ಬೆಂದಿದೆ. ಇವಾಗ ನೀರು ಕೂಡ ಅಷ್ಟೊಂದಾಗಿ ಕಾಣಿಸ್ತಾ ಇಲ್ಲ. ಮತ್ತು ನಾವು ಸ್ಟವ್ ಆನ್ ಮಾಡಿಕೊಂಡು ಇವಾಗ ಕುದಿಸ್ಕೋಬೇಕು. ಅಂದರೆ ಕುದಿ ಬರೋ ಟೈಮಲ್ಲಿ ನಾವು ಈಗೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ನಾವು ಸಾಂಬಾರನ್ನ ರೆಡಿ ಮಾಡೋಣ. ನೋಡಿ, ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ತರ್ತರಿ ಆದರೆ ಅಷ್ಟೊಂದು ರುಚಿ ಕೊಡೋದಿಲ್ಲ, ನೀರು ಥರ ಬಿಟ್ಕೊಳುತ್ತೆ. ತುಂಬ ನೈಸ್ ಪೇಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ತಿಕ್ ಕನ್ಸಿಸ್ಟೆನ್ಸಿ ಕೊಡುತ್ತೆ ನಿಮಗೆ. ರೈಸು, ಮುದ್ದೆ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಇದು.
ತುಂಬ ರುಚಿಯಾಗಿ ತಿನ್ಲಿಕ್ಕೆ ಅನಿಸುತ್ತೆ. ನೋಡಿ ಇವಾಗ ಕಾಯಿ ಹಾಲು ಹಾಕ್ಕೊತಾ ಇದ್ದೀನಿ ನಾನು, ಅಂದರೆ ಕುದಿಬೇಕಾದ್ರೆ ಕಾಯಿ ಹಾಲನ್ನ ಹಾಕ್ಕೋಬೇಕಾಗುತ್ತೆ. ಈಗ ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಮುಂಚೆನೇ ನೀವು ತುಂಬ ನೀರು ಹಾಕ್ಕೊಂಡ್ರೆ ತುಂಬ ನೀರಾಗಿ ಆಗುತ್ತೆ. ಯಾಕಂದರೆ ಕಾಯಿ ಹಾಲು ಹಾಕೋದ್ರಿಂದ ನಾವು ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಂಡಿರಬೇಕು ಮೊದಲಿಗೆ. ಕಾಯಿ ಹಾಲು ಹಾಕೋ ಟೈಮ್ಗೆ ನಿಮಗೆ ಅದು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ನೀರು ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ ಮತ್ತೆ ಕಾಯಿ ಹಾಲು ಹಾಕಿದ್ಮೇಲೂ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳು ಬೇಕು ಅನಿಸ್ತು, ಹಾಗಾಗಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ. ಅಂದರೆ ಮಸಾಲೆ ಹಾಕಿದ್ಮೇಲೂ ನಾವೀಗ ಒಂದು ವಿಷಲ್ ಹಾಕಿಸ್ಕೋಬೇಕಾಗುತ್ತೆ. ಅಂದರೆ ಅದು ಚಿಕನ್ಗೆ ಆ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಹಾಗಾಗಿ ನಾನು ಮತ್ತೆ ಇನ್ನೊಂದು ವಿಷಲ್ ಹಾಕಿಸ್ಕೊತಾ ಇದ್ದೀನಿ. ನೋಡಿ ಒಂದು ವಿಷಲ್ ಆಯಿತು. ಈಗ ಆಯಿಲೆಲ್ಲ ನೋಡಿ ಎಷ್ಟು ನೀಟಾಗಿ ಮೇಲೆ ಕಾಣಿಸ್ಕೊತಾ ಇದೆ. ಸೂಪರಾಗಿದೆ ನಾಟಿ ಕೋಳಿ ಸಾಂಬಾರು. ತುಂಬ ಚೆನ್ನಾಗಿ ಅನಿಸುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಮೊದಲನೇ ಬಾರಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಪಡ್ತೀನಿ. ಕಮೆಂಟ್ ಮಾಡಿ, ಮನೇಲಿ ಟ್ರೈ ಮಾಡಿ ರೆಸಿಪಿನ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು. ಈಗ ಫೈನಲ್ಲಾಗಿ ಒಂದು ಟಿಪ್ ಇನ್ನೊಂದು ಏನಂತ ಹೇಳಿದರೆ, ನಾವು ಏನೇ ನಾನ್ ವೆಜ್ ಐಟಮ್ಸ್ ಮಾಡಿದಾಗಲೂ ಚಿಕನ್ ಮಟನ್ ಮಾಡಿದಾಗಲೂ ವಿಷಲ್ ಹಾಕ್ಸಿದ್ಮೇಲೆ ಒಂದು 2ರಿಂದ 5 ನಿಮಿಷದವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಅಂದರೆ ಲಿಡ್ ಓಪನ್ ಮಾಡಿ ಕುದಿಸ್ಕೋಬೇಕಾಗುತ್ತೆ. ಹಾಗಾಗಿ ನಿಮಗೆ ಒಂಥರ ನೀರು ಬಿಡುತ್ತಲ್ಲ, ಆ ಥರ ಸಾಂಬಾರಲ್ಲಿ ನೀರು ಬಿಡೋದಿಲ್ಲ. ಗಟ್ಟಿ ಕನ್ಸಿಸ್ಟೆನ್ಸಿ, ಮುದ್ದೆಗೆಲ್ಲ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳುತ್ತೆ. ಅದೊಂದು ಟಿಪ್ ನಿಮಗೆ ಹೇಳೋದಕ್ಕೆ ಇಷ್ಟಪಟ್ಟೆ. ಇವತ್ತು ಈ ಸಾಂಬಾರನ್ನ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಚಂದ್ರು ಸರ್ ಹೇಳ್ತಾರಲ್ಲ, ಒನ್ ಮೋರ್ ಅಂತ ಹೇಳ್ತೀರಾ. ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.